ಹಿಂದೂಗೊಂಡ ಬರೆಯಿಸಿ ಸಮಾಜದ ಜನರಿಗೆ ಮಾಜಿ ಸಚಿವ ಕಾಶಂಪುರ ಕರೆ. ಹುಮ್ನಾಬಾದ್ ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಗೊಂಡ ಸಮಾಜದ ಸಭೆಯಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಮಾತನಾಡಿದರು. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯಲ್ಲಿ ಗೊಂಡ ಎಂದು ನಮೂದಿಸಬೇಕೆಂದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ತಿಳಿಸಿದರು. ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಬುಧವಾರ ನಡೆದ ಗೊಂಡ ಸಮಾಜದ ಸಭೆಯಲ್ಲಿ ಅವರು ಮಾತನಾಡಿದರು. ನಾವೆಲ್ಲರೂ ಗೊಂಡ ಜಾತಿಯವರೇ ಆಗಿದ್ದೇವೆ. ಸಮೀಕ್ಷೆಯಲ್ಲಿ ಎಲ್ಲರೂ ಒಂದೇ ರೀತಿಯ ವಿವರ ನೀಡುವುದರ ಮೂಲಕ ಹಕ್ಕುಗಳನ್ನು ಬಲಪಡಿಸಬೇಕೆಂದರು. ಈ ಸಂದರ್ಭದಲ್ಲಿ ಅಮೃತ್ ರಾವ್ ಚಿಮಕೋಡಿ, ಮುರಳೀಧಾರವ ಏಕಲರಾಕರ, ಎಂಎಸ್ ಕಟಗೆ, ಶಿವರಾಜ್ ಚೀನಕೇರ, ನಾಗರಾಜ್ ದುಬಲಗುಂಡಿ, ಮಾಳಪ್ಪ ಅಡಸಾರಿ, ಪ್ರಕಾಶ್ ಸೋನಕೇರ, ಅಶೋಕ್ ಸೊಂಡೆ, ವಿನಾಯಕ ಹಂದಿಕೇರ, ಶಿವಕುಮಾರ್ ಬೆಳಕೇರ, ವಿಠಲ್ ಬೇನ್ ಚಿಂಚೋಳಿ, ಸಚಿನ್ ಕಲ್ಲೂರ್, ನಾರಾಯಣ್ ರಾಂಪುರಿ, ತನಾಜಿ ಪಾಟೀಲ, ಪವನ್ ಗೊಂಡ, ರಾಜು, ಗಣೇಶ್, ಉತ್ತಮ್, ಅರುಣ್ ವಿಠಲ್, ರಮೇಶ್, ಮಲ್ಲು ಮೊಳಕೇರ, ಪಂಡಿತ್ ಕಂಠಪ್ಪ, ಪ್ರಕಾಶ್, ಸಂತೋಷ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಆರಾಮಿದ್ದಿಲ್ಲ, ತೆಲಿಗೆ ಉರಿಯೋದ್ರಿಂದ ಅಡ್ಮಿಟ್ ಇದ್ದರು. ಇತಿಹಾಸಗಳು ನಮ್ಮಲ್ಲಿ ಇದೆ. ಹಿಂದಿನ ಹಿಡ್ಕೊಂಡು ಯಾವ ಹಳ್ಳಿಯವರು ಕೇಳಿದ್ರೆ ಗೋಂಡ ನನಗೆ ಅಂತ ಎಲ್ಲರೂ ಗೊತ್ತದ. ಅದಕ್ಕೆ ಈಗ ಕೇಳಿದ್ರು ಅಣ್ಣ, ಒಬ್ಬರು ಯಾರು ಕೂರ್ ಬಂದಿದ್ದವ್ರು ಪ್ರಾಬ್ಲಮ್ ಆಯ್ತದ. ಈಗ ಹೆಚ್ಚಿಗೆ ಯಾರ್ಯಾರು ಈಗ ನಮ್ಮಲ್ಲಾರಲ್ಲ ಹೆಚ್ಚಿಗೆ ಇವಾಗ ಎಲ್ಲರೂ ಈಗ ಎಲ್ಲ ಮಕ್ಕಳು ಎಸ್ ಟಿ ಗೊಂಡೆ ಅಂತಾರೆ. ಹಿಂದೇನಿದ್ರು ಥೋಡೆ ಇದ್ದರು. ಇವಾಗ ಎಲ್ಲರೂ 90% ಪೂರ ಎಸ್ ಟಿ ಗೊಂಡೆ ಆಗಿದ್ದಾರೆ. ಮತ್ತು ನಾವು ಎಸ್ ಟಿ ಗೊಂಡ ಅಂತ ಇದ್ದ ಅದಾಗ ಮಾತ್ರ ನಮ್ಗೇನು ಗೌರ್ಮೆಂಟ್ ಸೌಲಭ್ಯ ಪಡಿತಾ ಇದ್ದೀವಿ, ಭಾಳಷ್ಟು ಕಡಿದೆ. ಇದು ಮತ್ತು ಇನ್ನೂ ಹೇಳೋಕೆ ಇಚ್ಛೆ ಪಡ್ತೀನಿ, ಎಸ್ ಟಿದ ನಾವು ನಮ್ಮ ಜನ ಭಾಳ ಕಡಿಮೆ ನಾವು ಪಡಿತಾ ಇದ್ದೀವಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳು. ಯಾಕಂದ್ರೆ ಮುಲ್ಲಾ ಅಂತ ಒಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ, ನಮ್ಮ ಕ್ಲಾಸ್ಮೇಟ್. ಅವ್ರು ಸ್ಟೇಟ್ರು ಅವ್ರು ಇದ್ದರು ಬಂದಾರ ಬಿದರ್ ನಗರ ಭೇಟಿ ಮಾಡ್ತಿದ್ದಾಗ ನಮ್ಗೆ ಅವ್ರು ಹಿಸ್ಟ್ರಿ ತೆಗೆದು ತೋರಿಸ್ತಾರೆ. ಬಿದರ್ದಾಗ 90% ಮಂದಿ ಎಲ್ಲ ಬೇರೆ ಬೇರೆ ತೊಗೊಂಡಿದ್ದಾರೆ ಸವಲತ್ತು. ಒಬ್ಬೊಬ್ರು 4 ಕೋಟಿ 10 ಕೋಟಿ ತೊಗೊಂಡು ನಾವು. ನಮ್ಮ ಜನರು ಯಾವುದು ಲಿಸ್ಟ್ದಾಗೇ ಇಲ್ಲ ಅಲ್ಲಿ. ಅಂಥ ಪರಿಸ್ಥಿತಿ ನಾವಿದ್ದೆವು. ಯಾವುದೇ ಬಿಸ್ನೆಸ್ ಮುಖಾಂತರ ಆಗಿರ್ಬೋದು, ನಾವು ರಾಜಕೀಯ ಮುಖಾಂತರ ಆಗಿರ್ಬೋದು, ಇವತ್ತು ನಾವು ಯಾವುದೇ ಒಂದು ಇದ್ರಾಗ ನಮ್ಮ ಕಾಯಕ ಕುರಿ ಸಾಗಾಣಿಕೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ನಾವು ಸಮಾಜದಲ್ಲಿ ಮುಂದೆ ಬರಬೇಕಂತ ಅಂದೊಂದು ಅನಿಸಿಕೆ ಇದೆ. ಮತ್ತು ಯಾಕಂದ್ರೆ ನಾವು ಮುಂದೆ ಬಂದಾಗ ಮಾತ್ರ ನಾವು ಸಮಾಜಕ್ಕೆ ಏನು ಹೆಲ್ಪ್ ಮಾಡೋದು ಸಾಧ್ಯ ಆಯಿತು. ಇವತ್ತು ಎಲ್ಲ ರೀತಿಯಿಂದ ನಾವು ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಮುಂದೆ ಹೆಚ್ಚಿನ ದಿನದಲ್ಲಿ ನಾವು ಮುಂದೆ ಬಂದಾಗ ಮಾತ್ರ ಸಮಾಜ ಉದ್ಧಾರ ಆಗೋ ಸಾಧ್ಯ ಆಯ್ತದೆ. ಮತ್ತು ಎಲ್ಲ ಅಣ್ಣತಂದು ಇಷ್ಟೇ ರಿಕ್ವೆಸ್ಟ್, ತಾವೆಲ್ಲ ಬುದ್ಧಿವಂತರಿದ್ದು ತಮಗೆಲ್ಲ ಗೊತ್ತಿದೆ. ಮತ್ತು ಅದ್ರಾಗ ಹುಮ್ನಾಬಾದ್ದಾಗ ಎಲ್ಲ ಯಂಗ್ಸ್ಟರ್ ಪೂಲ ನಮ್ದೆಲ್ಲ ಪೂರ ಯಂಗ್ಸ್ಟರ್ ಹೆಚ್ಚಿನ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಅಂತ ಪ್ರತಿ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಇವತ್ತು ಹುಮ್ನಾಬಾದ್ ತಾಲೂಕಿನಲ್ಲಿ ಜನಜಾಗೃತಿ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಜನಗಣತಿ ಜೊತೆಗೇ ಜಾತಿ ಸಮೀಕ್ಷೆನೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಮೀಕ್ಷೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮೀಕ್ಷೆಯನ್ನು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.